ಕಲಾವಿದ ರಶೀದ್ ಅಹಮದ್ ಖಾದ್ರಿಗೆ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುರಸ್ಕಾರ ನೀಡಿ ಗೌರವಿಸಿದರು. ಪದ್ಮ ಪುರಸ್ಕೃತರಿಗೆ ಪ್ರಧಾನಿ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದರು. ಆಗ ಕನ್ನಡಿಗ ರಶೀದ್ ಅಹಮದ್ ಖಾದ್ರಿ ಭಾವುಕರಾಗಿ ಮಾತನಾಡಿದ್ದಾರೆ. ನನಗೆ ಯುಪಿಎ ಸರ್ಕಾರದಲ್ಲಿ ಗೌರವ ಸಿಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಸಿಕ್ಕಿರಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಸಿಗುತ್ತೆ ಅಂತ ನಾನು ಊಹೆಯನ್ನೂ ಮಾಡಿರಲಿಲ್ಲ. ನನ್ನ ಊಹೆ ತಪ್ಪಾಯಿತು. ನೀವು ನನ್ನನ್ನು ಗುರುತಿಸಿ ಗೌರವಿಸಿದ್ದೀರಿ. ನನ್ನ ತಿಳುವಳಿಕೆ ತಪ್ಪು ಅನ್ನೋದನ್ನ ನೀವು ಸಾಬೀತು ಮಾಡಿದ್ರಿ ಅಂತ ಮೋದಿಯನ್ನ ಪ್ರಶಂಸಿಸಿದ್ದಾರೆ. मैं बीदर करना जी मेरे पीरियड में 5 साल तक अप्लाई करा, नहीं हुआ. उसके बाद मैं खामोश बैठ गया कि बीजेपी गवर्नमेंट कही है हमको नहीं दे, मगर आप मेरा ख्याल गलत साबित करके मेरे को चुने, उसके लिए बहुत बहुत धन्यवाद. ಬೆಂಗಳೂರಿನ ಪ್ರಸಿದ್ಧ ಧರ್ಮರಾಯ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾತ್ರಿ 11 ಗಂಟೆ ಬಳಿಕ ಐತಿಹಾಸಿಕ ಕರಗ ಉತ್ಸವ ಜರುಗಲಿದೆ. ಈ ಮಧ್ಯೆ ಧರ್ಮರಾಯ ದೇಗುಲದ ಬಳಿ ಕರ್ಪೂರವನ್ನು ಹಚ್ಚಲಾಗಿತ್ತು. ಈ ಬೆಂಕಿಯ ಕಿಡಿ ತಗುಲಿ 8ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲಾದವು. ಅದೃಷ್ಟಕ್ಕೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ.